ನಮಸ್ಕಾರ. ಫಸ್ಟ್ ಒಂದು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳ್ತೀನಿ. ಓ ಈ ಲಡ್ಕಿ ಇದೇನು ರಾಗಿಣಿಯವ್ರನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಾಂಗ್ ಮಾಡಿದ್ರ ಅನಿಸ್ತು ನನಗೆ. ಅದು ನನಗೆ ಅನಿಸ್ತು, ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ಆಮೇಲೆ ನೀವು ಸಾಂಗ್ ಬಗ್ಗೆ ಡೀಟೇಲ್ಸಾಗಿ ಹೇಳಿದ್ರಿ ಹಿಂಗೆ ಅಂತ. ಅದು ಹೇಳಿದಕ್ಕೆ ಅರ್ಥ ಆಯಿತು ನನಗಂತೂ. ಹೇಳಿದಕ್ಕೆ ಅರ್ಥ ಆಯಿತು. ಯಾರು ಅರ್ಥ ಹಂಗೆ ಅರ್ಥ ಆಗಿದ್ದು ಕೈ ಎತ್ತಿ ದಯವಿಟ್ಟು. ನಾನು ದಡ್ಡನ ಮೋಸ್ಟ್ಲಿ ಇರ್ಬೋದೇನೋ, ನಾನು ಒಬ್ಬರಿಗೆ ಆಗಿರೋದಾ? ಗುಡ್. ಅವ್ರು ಹೇಳಿದಕ್ಕೆ ಅರ್ಥ ಆಯಿತು. ಸೊ ಆ ಸಾಂಗ್ ಅವ್ರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ, ಅದು ಚೆನ್ನಾಗಿ ಅರ್ಥ ಆಯಿತು. ಚೆನ್ನಾಗಿ ಮಾಡಿದ್ವಿ ಸರ್. ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಆ್ಯಕ್ಚುಲಿ ನಾವು ಎಷ್ಟೋ ಜನ ಹುಡುಗಿನ ಪಟಾಯಿಸಿದ್ದೀವಿ, ಬಟ್ ಇದನ್ನು ಪಟಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ. ಇದು ಗೊತ್ತಿರಲಿಲ್ಲ ನನಗೆ. ಇಷ್ಟು ಬೇಗ ನಾವು ಎಷ್ಟೋ ಕಷ್ಟಪಡ್ತಾ ಇದ್ವಿ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಲಾಜಿಕ್ ವೆರಿ ಇಂಪಾರ್ಟೆಂಟ್. ಆಗ್ಬೋದು ಅಂತ ತೋರಿಸ್ಕೊಟ್ರಿ. ನೋಡೋಣ, ಟ್ರೈ ಮಾಡ್ತೀನಿ. ಹಂಗೇನಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು, ದಯವಿಟ್ಟು ನಮಗೂ ಹೆಲ್ಪ್ ಮಾಡಿ. ಸರ್, ಈ ಆಲ್ಬಮ್ ಸಾಂಗು ಈಗ ರಾಗಿ ಕೇಳಿದ್ರಲ್ಲ, ಬರ್ಬೇಕಂತ ಕೇಳಿದ್ರು ಡೈರೆಕ್ಟ್ರು, ಸರ್ ನೀವು ಇಬ್ಬರು ಮಾಡಿದಿರಾ ಅಂತ. ನಾವು ಬರೀ ಬ್ಯಾಡ್ಮಿಂಟನ್ ಸಿಕ್ಕಿದ್ದೀವಿ ಅಷ್ಟೇ ಸ್ಟೇಜಲ್ಲಿ, ಫಂಕ್ಷನಲ್ಲಿ. ಬಟ್ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿಲ್ಲ. ನೋಡೋಣ, ಡೈರೆಕ್ಟ್ ಮನ್ಸು ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ಈಗ ತಾನೇ ರಾಗಿಣಿಯವ್ರು ಹೇಳ್ತಾ ಇದ್ರು ಹೀರೋಕ್ಕಿಂತ ವಿಲನ್ಗಳು ಚೆನ್ನಾಗಿದ್ದಾರೆ ಅಂತ. ಅಫ್ಕೋರ್ಸ್ ನಾವು ಚೆನ್ನಾಗಿದ್ದೀವಿ. ನಾವು ಎಲ್ಲದಕ್ಕೂ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೀವೆಲ್ಲ ನೋಡಿದ್ರಿ ಕಾಟೇರಲ್ಲಿ ಯಾವ ಗೆಟಪ್ಪಲ್ಲಿ ಇದ್ದೆ ಅಂತೇಳಿ. ಸೊ ಅದ ತಕ್ಷಣ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದೆ. ಸೊ ಪಾತ್ರ ಹೇಗೆ ಸಿಗುತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ. ಸೊ ನಾವು ಈಗಲೂ ಹೀರೋ ಮಾಡೋಕೆ ರೆಡಿ, ವಿಲನ್ ಮಾಡೋಕೆ ರೆಡಿ. ನಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ. ಇದು ಹೀರೋ ಇದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ. ವಾಟ್ ಎವರ್ ಡೈರೆಕ್ಟರ್ಸ್ ಗಿವ್ ಅಸ್, ಅದನ್ನು ನಾವು ಕಣ್ಗೊತ್ಕೊಂಡು ಕೆಲಸ ಮಾಡಿ. ದಟ್ ಈಸ್ ವಾಟ್ ಕಲಾವಿದನ್ ಬೇಕಾಗಿರೋದು. ಆ್ಯಂಡ್ ಮ್ಯೂಸಿಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾರೆ ಡೈರೆಕ್ಟ್ರು. ಇಟ್ಸ್ ವೆರಿ ಗುಡ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಚೆನ್ನಾಗಿ ಮಾಡಿದ್ರಿ. ಸ್ವಲ್ಪ ತುಂಬ ಸ್ಮೈಲ್ ತುಂಬ ಚೆನ್ನಾಗಿರೋದು. ಭಾಳ ಏನು ಸರ್ ಡೈರೆಕ್ಟರ್ ಈ ಸಾಂಗಲ್ಲಿ ಭಾಳ ಕೋಪದಲ್ಲಿ ತೋರಕ್ಕೆ ನಾನು ಸ್ವಲ್ಪ ಕೋಪ ಇರಲಿ ಮೇಡಮ್ ಅಂತ ಆ ಫೆರೋಷಿಯಸ್ ಮಾಡ್ಬಿಟ್ಟು. ಅದೇ ನಾವು ಹೀರೋಗೆ ಅದು ಹೆಂಗೆ ಖುಷಿ ಪಡಿಸೋದು ಗೊತ್ತಿಲ್ಲ. ನನಗೇನು ಕೋಪ ಬರ್ತಾ ಇತ್ತು ಅವ್ರು ನೋಡಿ. ಅದನ್ನೇ ಅವ್ರು ಕೇಳ್ತಿದ್ದೆ, ಯಾಕೆ ಇಷ್ಟೊಂದು ಹೀರೋ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ ಅಂತ ಕೇಳ್ತಾ ಇದೆ. ಹೌದೌದು, ಆದ್ರೂ ಪಡಾಯಿಸ್ಕೊಂಡು ಹೋದ್ರಲ್ಲ ಸೂಪರ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಒಳ್ಳೆಯ ಪ್ರಯತ್ನ, ಒಳ್ಳೇದಾಗಲಿ. ಯಾಕಂದರೆ ಸಂತೋಷ್ ಅವ್ರನ್ನ ನಾನು ಭಾಳ 3-4 ವರ್ಷದಿಂದ ನೋಡಿದ್ದೀನಿ ಅವ್ರನ್ನ. ಇಲ್ಲ ಗ್ಯಾಪ್ ಆಯ್ತು, 3-4 ವರ್ಷ ಗ್ಯಾಪ್ ಆಗಿತ್ತು. ಮತ್ತೆ ಅದೇ ಅವ್ರು ಹೇಳಿದ್ರು ಉಪೇಂದ್ರ ಅವ್ರದ್ದು ಮಾತಾಡಿದಾಗ ಅವಾಗ ನಾವು ಇದ್ವಿ. ಆಮೇಲೆ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು 3-4 ಪ್ರೊಡ್ಯೂಸರ್ಸ್ನ ಅವ್ರಿಗೆ ಸಿಟ್ಟಿಂಗ್ ಕೊಡಿಸಿದ್ದೆ. ಕಾರಣಾಂತರ ಅದು ಆಗಲಿಲ್ಲ. ನೋಡುವ, ಒಳ್ಳೆ ಕತೆ ಇದೆ ಆ್ಯಕ್ಚುಲಿ. ಅದು ಹೇಳಿದ್ರಲ್ಲ, ಹಣೆ ಬರೋದು ಯಾರಿಗೂ ಹೋಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಯಾವಾಗ ಟೈಮ್ ಬರುತ್ತೆ ಅದು ಬರುತ್ತೆ. ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸ್ಗಳು ಹಾಡುವಂಥದ್ದು. ಸೊ ಬಹುಮುಖ ಪ್ರತಿಭೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಆಲ್ಬಮ್ ಸಾಂಗ್ ಅಂದರೆ ಒಂದು ಕ್ವಿಕ್ ಸಕ್ಸಸ್. ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಮಾಡಿ ಅದನ್ನ ಸ್ಕ್ರೀನ್ ತರೋಕೆ 1 ವರ್ಷ 2 ವರ್ಷ ಟೈಮ್ ಆಗ್ಬೋದು. ಬಟ್ ಇದನ್ನ ಶಾರ್ಟ್ ಟೈಮಲ್ಲಿ, ಶಾರ್ಟ್ ಪೀರಿಯಡಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ಮಾಡಿ ತಮ್ಮ ಟ್ಯಾಲೆಂಟ್ನ ತೋರ್ಸೋಕ್ಕೆ ಒಂದು ಸ್ಕ್ರೀನ್ ಮೇಲೆ ತರುವಂಥದ್ದು ಒಂದು ಬೆಸ್ಟ್ ಪ್ರಾಕ್ಟೀಸು. ಇದನ್ನು ತುಂಬ ಕಾನ್ಫಿಡೆಂಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕನ್ಯರಿಗೂ ನಮಸ್ತೆ ತಿಳಿಸ್ಕೊಂಡು, ಇವತ್ತು ಸಂತೋಷು ನಾನು ಒಂದು 15 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಯ್ತು, 18 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿ ಆಗಿರಲಿಲ್ಲ. ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದೇನೋ ಒಂದು ಗೆಲ್ಲಬೇಕು, ಏನಾರೋ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಅನ್ಸಿದ್ದು ಒಂದೇ, ಫ್ರೆಂಡಾಗಿ ಸಪೋರ್ಟ್ ಜೊತೆಗಿದ್ದೇನೆ ಏನಾದ್ರು ಒಂದು ಮೂವ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತು ಬಾ ಅಂತ ಹೇಳಿದೆ. ಯಾವ ಅವರ ಜೀವನ ಯಾವ ರೇಂಜಿಗಿದೆ ಅಂತ ನನಗೂ ಗೊತ್ತು, ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಆಗಲಿ ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅಂಥ ಪರಿಸ್ಥಿತಿಲಿದ್ದಾಗ ಇಬ್ಬರು ಒಬ್ಬ ಫ್ರೆಂಡಾಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು, ನಾನು ಜೊತೆಗೆ ಹೋಗಬೇಕು ಅಂತ. ಯಾಕಂದರೆ ನನಗೆ ಆ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡಿದರು. ಅಂದರೆ 2007 ಟೈಮಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಜೊತೆಗಿತ್ತು, ನನಗೆ ಕೈ ಜೋಡಿಸಿದ್ರು. ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗುತ್ವಿ. ಇವತ್ತು ಈ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಭಾಳ ಖುಷಿ ಆಗ್ತಾ ಇದೆ.
ಇದೊಂದು ಹೀಗೇನೆ ಸಕ್ಸಸ್ ಪ್ರತಿಯೊಂದೊಂದು ಹಂತದಲ್ಲಿ ಸಕ್ಸಸ್ ಮುಟ್ಟಕ್ಕೆ ಎಲ್ಲರೂ ಒಟ್ಟಿಗೆ ಇಡೀ ಟೀಮ್ ಒಟ್ಟಿಗೆ ಸಾಗೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದಗಳು. ಲೈಫಲ್ಲಿ ಫಸ್ಟು ಆಲ್ಬಮ್ ಸಾಂಗ್ಸ್ ಇದು. ಮೇಡಮ್ ಹೇಳ್ದಂಗೆ ಅವ್ರ ಜೊತೆ ಮಾಡಿದ್ದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ. ಬಟ್ ಸಂತೋಷ್ ಅವರು ಫೋನ್ ಮಾಡಿದ್ರು, ಈ ಥರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡಬೇಕು ಸರ್. ಅಯ್ಯೋ ನಾನೆಲ್ಲಿ ಸರ್ ಮಾಡೋದು, ನಾವೆಲ್ಲ ವಿಲ್ಲನ್ ಫುಲ್ಲು ರಫ್ ಆಗಿರ್ತೀರ, ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬ ಮಾಡಿಸಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವರೇ ಆಡಿಯೋದು ಅಂತ ಇವತ್ತು ಗೊತ್ತಾಗಿದೆ ನನಗೆ. ಭಾಳ ಖುಷಿ ಆಯಿತು ಸರ್, ಯಾಕಂದರೆ ಆಚೆಗಡೆಲ್ಲ ನಾವು ತುಂಬ ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿರ್ತೀರಿ. ಪ್ರಾಮಿಸ್ ಇವತ್ತೇ ಗೊತ್ತಾಯ್ತು. ಆ್ಯಕ್ಚುಲಿ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಇವ್ರು ಸಿಂಗಿಂಗ್ ಮಾಡ್ತಾ ಇದ್ದಾರೆ ಅಂತ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಕೆಲವೊಂದು ಔಟ್ಸೈಡ್ ಎಲ್ಲ ಹಾಡುಗಳು ನೋಡಿರ್ತೀವಿ ಆಲ್ಬಮ್ ಸಾಂಗ್ಸ್ಗಳು. ಥರ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯತ್ನ. ನಾನು ಅದರಲ್ಲಿ ಜಾಯ್ನ್ ಆಗಿದೆ ಅಂತ ಭಾಳ ಖುಷಿಯಾಗಿತ್ತು. ಅದು ಜೈ ಹಿಂದ್, ಜೈ ನಮಸ್ಕಾರ, ಲವ್ ಯು ಆಲ್. ಅಲ್ಲಿ ಒಂದು ರೆಸಾರ್ಟ್ ಏನೊಂದು ಇಕ್ಕಿದ್ರು. ಸೊ ಈ ಥರ ಒಂದು ಲುಕ್ಕು ಸರಿ ಇಷ್ಟೇ ಹಿಂಗೆ ಬರುತ್ತಂತ ಪಟ 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 ಅಂತ ಮುಗಿಸ್ಬಿಟ್ರು. ಏನು ಸರ್ ಇವರು ಆಲ್ಬಮ್ ಮಾಡ್ತಾವ್ರ ಇಲ್ಲ ಶೂಟಿಂಗ್ ಮಾಡ್ತಾವ್ರ ಅಂತ. ಬಟ್ 1.5 ಡೇ ಮಾಡೋ ಶೂಟ್ನ ಜಸ್ಟ್ ಒಂದು 2.5 ಐ ಥಿಂಕ್ 1.5 ಅವರಲ್ಲಿ ಮುಗಿಸಿ ಕಳಿಸ್ಬಿಟ್ರು ಸರ್. ಕೊಟ್ಟಿದ್ರೆ ಮಾಡ್ತಾ ಇದ್ದೆ ಸರ್, ಮೇಡಮ್ ಅವ್ರ ಜೊತೆನೇ ಮಾಡಿದ್ದೀನಿ. ಹೆಸರು ಸಮೀರ್ ಆಚಾರ್ ಅಂತ ಹೇಳಿ. ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಗಿರ್ಬೋದು. ನಾನಾ ಸಿನಿಮಾಗಳಲ್ಲಿ ಅಭಿನಯಿಸಿದಕ್ಕೆ ಅನ್ನೋದಕ್ಕಿಂತ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಸ್ ಆ್ಯಕ್ಟರ್ ಆಗಿ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸಾಂಗ್ ಬಗ್ಗೆ ಹೇಳೋದಂದರೆ ಇದೊಂದು ಹೊಸ ಪ್ರಯತ್ನ. ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ಇದರ ಬಿಫೋರ್ ಅಂದರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊಳ್ಬೇಕಂದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ, ಅವರು ಇದಕ್ಕೆ ತುಂಬ ಕಾರಣ ಆಗ್ತಾರೆ. ಸೊ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ನನ್ನನ್ನು ಸಜೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ. ನಾನು ತೆರೆಯಲ್ಲೇ ಬೇರೆ ಥರ ಕಾಣ್ತಾ ಇರ್ತೀನಿ, ಇನ್ ಫ್ರಂಟ್ ಆಫ್ ಎವ್ರಿಬಡಿ ಬೇರೆ ಥರ ಕಾಣ್ತಾ ಇರ್ತೀನಿ. ಸೊ ಇವ್ರು ನೋಡಿದ ತಕ್ಷಣ ಇವ್ರು ಟ್ರಸ್ಟ್ ಮಾಡಲಿಲ್ಲ. ಸೊ ಅವರು ತುಂಬ ಟ್ರಸ್ಟ್ ಇತ್ತು, ಪ್ರೀವಿಯಸ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದು ನೋಡಿದ್ರು. ಸೊ ಅವ್ರು ಹೇಳಿದರು. ಸೊ ಹಾಗಾಗಿ ಒಂದಷ್ಟು ಡ್ಯಾನ್ಸ್ ಅಂತಂದರೆ ಡ್ಯಾನ್ಸ್ ನಮಗೆ ಗೊತ್ತೇ ಇದ್ದಿಲ್ಲ, ಎಲ್ಲೋ ಕಾಲೇಜ್ ಡೇಸಲ್ಲಿ ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಷ್ಟೇ. ಬಟ್ ಮತ್ತೆ ಇವರೇ ನಿಂತ್ಕೊಂಡು ಟ್ರೈನ್ ಅಪ್ ಮಾಡಿ ನನಗೆ ಒಂದು ಒಳ್ಳೆ ಹೆಂಗೆ ಕಾಣ್ತಿದ್ದೀನಿ ನೋಡಿ, ನನಗೆ ನಂಬೋಕ್ಕಾಗ್ತಿಲ್ಲ ನಾನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಹಿಂಗೆ ಈ ಥರ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಅಷ್ಟು ಟ್ರೈನ್ ಅಪ್ ಕೊಟ್ಟು ಇಲ್ಲಿ ತಂದಿದ್ದಾರೆ ಇದ್ವಿ ಪ್ರೊಮೋ ಅಲ್ಲಿ. ಸೊ ಆದಮೇಲೆ ಈ ಸಾಂಗ್ ನಮಗಿಬ್ಬರಿಗೂ ಬಂತು. ಆ್ಯಂಡ್ ಡೈರೆಕ್ಟರ್ ಸಹ ತುಂಬ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನಂತ ದೇವರು ಎಲ್ಲರಿಗೂ ಒಂದು ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸರ್, ನಾನು ಪ್ರೊಫೆಷನಲಿ ಎಡಿಟರು, ಆ್ಯಕ್ಟರು, ಡಿಸೈನರು. ಮೊದಲನೇದಾಗಿ ನಾನು ಆನ್ಲೈನ್ ಪ್ರಮೋಷನಿಂದ ಸ್ಟಾರ್ಟ್ ಮಾಡಿಕೊಂಡೆ. ಶಿವಣ್ಣ ಅವರ ಬೆಳ್ಳಿ ಸಿನಿಮಾ, ಆಮೇಲೆ ಮೇಡಮ್ ಅವರ ನಮಸ್ತೆ ಮೇಡಮ್ ಅನ್ನೋ ಸಿನಿಮಾಗೂ ಟೆಕ್ನಿಕಲಿ ವರ್ಕ್ ಮಾಡಿದ್ದೀನಿ ಮುಂಚೆ, ತುಂಬ ಹಿಂದೆ. ಜಯಲಲಿತಾ ಅಂತ ಶರಣ್ ಸಾರ್ ಸಿನಿಮಾ ಇತ್ತು, ಆ ಸಿನಿಮಾಗಳಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ. ಒಂದಷ್ಟು ಸಿನಿಮಾ ಅವಕಾಶ ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಮಾಡ್ತೀನಿ. ಸೊ ಇದೇ ಥರ ನಡೀತಾ ಇದೆ ಜರ್ನಿ. ಪತ್ರಿಕಾ ಮಾಧ್ಯಮ ಮಿತ್ರರು ಸ್ವಾಗತ. ಹಾಗೂ ಗಣ್ಯ ವ್ಯಕ್ತಿಗಳು, ರಾಗಿಣಿ ಮ್ಯಾಮ್ ನಿಜವಾಗ್ಲೂ ಕಪಲ್ ಆಫ್ ಇಯರ್ಸಿಂದ ನಾವು ನಿಮ್ಮನ್ನು ಭೇಟಿ ಮಾಡ್ತಾನೆ ಇದ್ದೆ. ಬಟ್ ಆ್ಯಕ್ಚುಲಿ ಲಾಸ್ಟ್ ಡಿಸೆಂಬರಲ್ಲಿ ನಾನು ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮ್ಯಾಮ್ ಕಾಲ್ ಶೀಟ್ ತುಂಬ ಬ್ಯುಸಿ ಇತ್ತು. ಹೈದರಾಬಾದ್ ಚಿರಂಜಿ ಜೊತೆ ಬೋಲಾ ಶಂಕರ್ ಸಾಂಗ್ ಮಾಡ್ತಾಯಿದ್ರು ಚಿರಂಜಿ ಜೊತೆ. ಸೊ ಆ ಟೈಮಲ್ಲಿ ಆಗಲಿಲ್ಲ, ಕೂಡ ಬಂದಿಲ್ಲ. ಸೊ ಮ್ಯಾಮ್ ಹೀಗೆ ಹೇಳಿದ್ದಾರೆ, ಸಂತು ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ. ಬಟ್ ನೆಕ್ಸ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೆಫಿನೆಟ್ಲಿ ವಿಜುವಲಿ ಸೂಪರ್ ಮಾಡ್ತೀವಿ. ಸಾಂಗ್ ಎಲ್ಲ ಬೇರೆ ಲೆವೆಲ್ ಮಾಡೇ ಮಾಡ್ತೀವಿ 100%. ಆ್ಯಕ್ಚುಲಿ ಓ ಎ ಲಡ್ಕಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕಾರಣ ಮ್ಯಾಮ್ನ ನಾನು ಫಾಲೋಯಿಂಗ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಫ್ಯಾನ್. ಒಂದು ಇನ್ಸ್ಪಿರೇಷನ್ ಬೇಕು, ಏನೇ ಒಂದು ಮಾಡಬೇಕು ಅಂದ್ರೆ ಒಂದು ಇನ್ಸ್ಪಿರೇಷನ್ ಬೇಕು. ಸೊ ನಾನು ಮ್ಯಾಮ್ನ ಇನ್ಸ್ಪಿರೇಷನ್ ಆಗಿ ತಗೊಂಡೆ. ಸೊ ಇನ್ಸ್ಪಿರೇಷನ್ ಮಾಡಿ ಲಿರಿಕ್ಸು ರೆಡಿ ಮಾಡಿದೆ. ಸೊ ಸಿಂಗಿಂಗ್ ವೈಸಲ್ಲಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಸರ್. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಗುಡ್ ಸಿಂಗರ್, ನೀವೇನೋ ಓಕೆ ನೋಡಿದ್ದೀರಾ. ಸೊ ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ. ಸೊ ಮ್ಯಾಮು ಅವ್ರ ಇಮ್ಯಾಜಿನೇಷನ್ ಇಟ್ಕೊಂಡೆ ಈ ಸಾಂಗ್ ಮಾಡಿದೆ. ಬಿಕಾಸ್ ಅವ್ರ ನಾರ್ತ್, ಸೊ ಅವ್ರ ಇಮ್ಯಾಜಿನೇಷನ್ ಮಾಡಿದೆ, ಸಾಂಗ್ ಚೆನ್ನಾಗಿ ಬಂತು. ಸೊ ಎಸ್ಪೆಷಲಿ ನಮ್ಮ ರವಿಚೇತನ್ ಸರ್ ಅವ್ರು ಆ್ಯಕ್ಚುಲಿ ಇರಬೇಕಾಯ್ತು ಈ ಸಾಂಗಲ್ಲಿ.
ಕಾರಣಾಂತರಗಳಿಂದ ಆಗ್ಲಿಲ್ಲ. ಸರ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಅಲ್ಲಿ ಸ್ಕೆಚ್ ಹಾಕಿದ್ದಾರೆ ಗೊತ್ತಾಯ್ತು. ಓಕೆ ಇರ್ಲಿ ಸರ್. ಸೊ ಸರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಧೀರ ಯಾವಾಗ ಡ್ರಾಪ್ ಆಯಿತು ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ರವಿಚೇತನ್ ಸರ್, ನಾನು ಮರೆಯಲ್ಲ ಇವತ್ತು. ಸೊ ಇವಾಗ ನನಗೆಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಒಳ್ಳೆ ಗುಣ ಅದು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನಾವು ಮಾಡೋಣ ಮೇಡಮ್, ಎಲ್ಲ ಒಂದು ಕಾಂಬಿನೇಷನ್ ಮಾಡೋಣ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಆ್ಯಂಡ್ ನಾನು ಫಸ್ಟ್ ಹೇಳಬೇಕಾಗಿರೋದು ಈ ಸಾಂಗ್ ಬಂದು ನನ್ನ ತ್ಯಾಗು. ಸೊ ಇವನಿಲ್ಲ ಅಂದರೆ ನಾನು ಈ ಸಾಂಗ್ ಮಾಡ್ತಾನೆ ಇರಲಿಲ್ಲ. ಸೊ ನಾನು ತುಂಬ ಸಪೋರ್ಟ್ ಮಾಡಿದೆ. ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ, ಏನಪ್ಪ ಸಿನಿಮಾಗಳು ಯಾವುದು ಟೇಕ್ ಆಗ್ತಿಲ್ಲ, ಯಾವುದು ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ನಾನು ತ್ಯಾಗು ನಮ್ಮಲ್ಲಿ ಭೇಟಿ ಮಾಡಿ ಒಂದು ಪ್ಲ್ಯಾನ್ ಮಾಡೋಣ ಅಂತ. ಸೊ ಅದಾದಮೇಲೆ ನಮ್ಮ ತ್ಯಾಗು ರೆಡಿ ಮಾಡ್ದೆ, ಸೂಪರಾಗಿ ಮಾಡ್ದೆ. ಎಕ್ಸ್ಟ್ರಾರ್ಡಿನರಿ, ಮೋಸ್ಟ್ ಹಾರ್ಡ್ ವರ್ಕಿಂಗ್, ಮೋಸ್ಟ್ ಕ್ರಿಯೇಟಿವ್ ಪರ್ಸನ್, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಪೇಷನ್ಸ್ ಅನ್ನೋದು ಬೇಕು. ಏನೇ ಟ್ಯಾಲೆಂಟ್ ಅನ್ನೋದ್ರು ಇದ್ರು ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಹ್ಯಾವ್ ಎ ಲಾಟ್ ಆಫ್ ಪೇಷನ್ಸ್. ನಾನು ಇಲ್ಲ ನನಗೆ ಬೇರೆ ಬೇಕು, ರಿಪೀಟ್ ಬೇಕು, ಬೇರೆದೇನೋ ಸಪ್ರೇಟ್ ಬೇಕು, ಹೊಸ BGMಗಳು ಬೇಕು ಅಂದ್ರೂ ಕ್ರಿಯೇಟಿವ್ ಆಗಿ ರೆಡಿ ಮಾಡೋದು. ತುಂಬ ಹಾರ್ಡ್ ವರ್ಕ್ ಮಾಡ್ದೆ. ರೀಮಿಕ್ಸ್ ಏನೋ 14 ನಿಮಿಷ ಮುಗಿದೋಯ್ತು ಕತೆ. ಬಟ್ ಸಾಂಗು ನಾವು ರೆಡಿ ಮಾಡೋಕ್ಕೆ 3 ತಿಂಗಳು ಟೈಮ್ ಹಿಡಿದಿತ್ತು. ಇದು ಫ್ಯಾಕ್ಟ್. ಏನಕ್ಕಂದ್ರೆ ಅದು ನನ್ನ ಸಿಂಗಿಂಗಿಂದ, ಮ್ಯೂಸಿಕ್ಕಿಂದ. ಬಿಕಾಸ್ ನಾನು ಹೊಸಬ ಸಿಂಗರಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ತ್ಯಾಗು. ನಿನ್ನ ಈ ಋಣ ನಾನು ಮರೆಯಲ್ಲ, ಆಯಿತಾ? ನೀನು ತುಂಬ ಹೆಲ್ಪ್ ಮಾಡಿದ್ಯಾ, ತುಂಬ ಪೇಷನ್ಸಾಗಿ ನನಗೆ ಸಪೋರ್ಟ್ ಮಾಡಿದ್ಯಾ, ಅದನ್ನು ತುಂಬ ಇಂಪಾರ್ಟೆಂಟ್. ಹೀರೋಗಳು ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹೊರತು ಡೈರೆಕ್ಟರ್ ಫುಲ್ಫಿಲ್ ಏನು ಮಾಡಬೇಕು, ಅವ್ರ ಇಮ್ಯಾಜಿನೇಷನ್ ಏನಿದೆ, ಸೊ ಅದನ್ನು ಯೋಚನೆ ಮಾಡಲ್ಲ. ಸರ್ ನನಗೆ ಎಕ್ಸ್ಪೆರಿಮೆಂಟ್ ಬೇಕು, ಮಾಡ್ತೀನಿ, ಹೋಯ್ತೀನಿ. ಒಂದು ಪ್ಯಾಷನೇಟ್ ಇಲ್ಲ, ಒಂದು ಡೆಡಿಕೇಶನ್ ಇಲ್ಲ, ಒಂದು ಡೈರೆಕ್ಟರ್ ಇಮ್ಯಾಜಿನೇಷನ್ ಏನಿದೆ, ನಾನು ಏನು ಮಾಡಬೇಕು ಅನ್ನೋದು ಏನೂ ಇಲ್ಲ. ಆಲ್ಮೋಸ್ಟು ನಾನು ಕೆಲ ಟೈಮ್ ಅದಕ್ಕೂ ಕಾಂಪ್ರಮೈಸ್ ಆಗ್ಬಿಟ್ಟೆ, ಸಾಂಗ್ ಚೆನ್ನಾಗಿ ಬರಲಿ, ಹೋಗಿ ಪರವಾಗಿಲ್ಲ ಅಂತೇಳಿ. ಬಟ್ ಓಡೋಗ್ಬಿಟ್ರು ಕೆಲವರೆಲ್ಲ. ಏನಕ್ಕಂದ್ರೆ ಪರ್ಫೆಕ್ಷನ್. ನೀವೇನು ಒಂದೊಂದು ಶಾರ್ಟ್ ನೋಡಿದಿರೋ, ಒಂದೊಂದು ಶಾರ್ಟ್ ಒಂದು ಪ್ರಿಪ್ರೇಷನ್ ಮಿನಿಮಮ್ ಅಂದ್ರೂ ಒಂದು 4 to 5 months ಮಾಡಿದ್ದೀನಿ ಸರ್. ಎವ್ರಿ ಶಾರ್ಟ್ಸ್ ಅಷ್ಟು ಸುಲಭ ಅಲ್ಲ. ಒಬ್ಬ ಹೊಸಬನ್ನ ಇಟ್ಕೊಂಡು ಮಾಡಬೇಕು ಅಂದ್ರೆ ಸುಲಭ ಅಲ್ಲ. ಡ್ಯಾನ್ಸ್ ಮಾಸ್ಟರ್ಗಳು ಅವರು ಸ್ವಲ್ಪ ತುಂಬ ಜನ ಓಡೋಗ್ಬಿಟ್ರು, ತುಂಬ ಅವ್ರ ಕೈಲಿ ಆಗಲಿಲ್ಲ, ಅವ್ರು ಕಮರ್ಷಿಯಲ್ ಆದರು. ಕೊನೆಗೆ ನಾನೇನು ಮಾಡಿದೆ, ಡ್ಯಾನ್ಸ್ ನಾನೇ ಕಂಪೋಸಿಂಗ್ ಮಾಡಿಕೊಂಡೆ. 2 BGM ಬಿಟ್ಟು ಸರ್ ಮಿಕ್ಕಿದೆಲ್ಲ ನಾನೇ ಡ್ಯಾನ್ಸ್ ಕಂಪೋಸ್ ಮಾಡಿಕೊಂಡು, ಅದು ಸಂಜೀತ್ ಹೆಗಡೆ ಅಂತ ಪ್ಲಾನ್ ಮಾಡಿದೆ ಸಿಂಗರ್ ಆಗಿ. ಡ್ಯೂ ಟು ದ ಬಜೆಟ್ ನಮ್ಮ ತ್ಯಾಗು ಹೇಳಿದ್ರು ತುಂಬ ಬಜೆಟ್ ಹೈ ಇದೆ ಅಂದರು. ಬಟ್ ನಾವೇನು ಮಾಡಿದೆ, ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಎಕ್ಸ್ಪೆರಿಮೆಂಟು. ಸೊ ಅದಕ್ಕೆ ಏನು ಮಾಡಿದೆ, ನಾನೇ ಫಸ್ಟ್ ಟೈಮ್ ಹಾಡಿದೆ. ಸೊ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಇವರೆಲ್ಲ ಧೈರ್ಯ ಕೊಟ್ಟರು. ಸಂತು ನೀವು ಒಂದ್ಸಲಿ ಟ್ರೈ ಮಾಡಿ ಮಾಡ್ಬೋದು ಅಂದರು. ಆ ಒಂದು ಕಾರಣದಿಂದ ನಾನು ಹಾಡಿದ್ದೀನಿ. ಸೊ ಗಿಲಿ ಎಲ್ಲ ಮಾಡಿದ್ರು. ಈಗ ಸೀರಿಯಲ್ಸ್ ಮಾಡ್ದವ್ರೆ, ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಅವರು ನನ್ನ ಸಹಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮೃತೋಪ. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಓಕೆ. ಸೊ ಯಾವುದೇ ಆಪರ್ಚುನಿಟಿ ಬಂತು, ಸೊ ಯು ಶುಡ್ ಟೇಕ್ ಇಟ್ ವೆರಿ ಡೆಡಿಕೇಶನ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಇದು ಇಂಡಸ್ಟ್ರಿ ಕೆಲಸಗಳು ಮಾಡ್ತಾ ಇದ್ದೆ, ಸಿನಿಮಾ ಡೈರೆಕ್ಷನ್ ಅವಕಾಶ ಸಿಗಲಿಲ್ಲ. ಆಕ್ಚುಲಿ ಮಣಿಪಾಲ್ ರೆಕ್ರೂಟಿಂಗ್ ಆಫೀಸರ್ ಆಗಿ ಮತ್ತೆ ಹೋದೆ ಅಲ್ಲಿ, HR ಡಿಪಾರ್ಟ್ಮೆಂಟ್, ಮಣಿಪಾಲ್ ಎಂಟೈರ್ ಗ್ರೂಪ್ಸ್ ಅಲ್ಲಿ ಮಾಡಾದ್ಮೇಲೆ ಮತ್ತೆ ಏನು ಮಾಡಿದೆ, ಈ ಸೋಲ್ ಇರುತ್ತಲ್ವಾ ಕಂಪ್ನಿಗಳೆಲ್ಲ ಇರಲ್ಲ, ತಳ್ತಾ ಇರುತ್ತೆ. ಈ ನಿನ್ನ ಜಾಗ ಅಲ್ಲ, ನೀನು ಸಿನಿಮಾ ಮಾಡಬೇಕು, ನೀನು ಅಲ್ಲಿ ಹೊರಡಬೇಕು, ನಡಿ ಇಲ್ಲಿಂದ ಹೊರಡುವಂತು ಹೊರಟೆ. 2017 ಅಧೀರ ಅಂತ ಒಂದು 15 lakhs ಮೋರ್ ಬಜೆಟ್, 3 days ನೈಟ್ ಹೊಸಬ್ರು ಹಾಕೊಂಡು ನಾನು ಟ್ರೈಲರ್ ಮಾಡಿದೆ. ಏನಕ್ಕಂದ್ರೆ ನನ್ನ ಮೇಕಿಂಗ್ ಗೊತ್ತಾಗ್ಲಿ ಅಂತ. ಅವಾಗ ಫಸ್ಟ್ ರಾಜಮೌಳಿ ಅವರು ಬಾಹುಬಲಿ ಅಂತ ಮಾಡಿದ್ರು. ನಮ್ಮ ಕನ್ನಡದಲ್ಲಿ ಯಾರು ಅಟೆಂಪ್ಟ್ ಮಾಡಿರ್ಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಟ್ರೈಲರ್ ಮಾಡಿ ಪ್ರೊಡ್ಯೂಸರ್ನ ಪೂಜೆ ಮಾಡಿದೆ, ಕನಕಪುರ ಶ್ರೀನಿವಾಸನ್ ಅವರು. ಸೊ ಅವರು ನನ್ನ ಟ್ರೈಲರ್ ಇಷ್ಟಪಟ್ಟು ಸರಿ ನಾವು ಸಿನಿಮಾ ಮಾಡೋಣ ಅಂತ ಬಂದ್ಮೇಲೆ ಆಮೇಲೆ ಫಸ್ಟು ಅದನ್ನ ಪ್ಲ್ಯಾನ್ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಸರ್. ಅದು ರವಿಚೇತನ್ ಸರ್ ನಾನು ಸಪೋರ್ಟ್ ಮಾಡಿದ್ರು. ಕುರುಕ್ಷೇತ್ರ ಸೆಟ್ಟಲ್ಲಿ ನಾನು ಕರೆದು ತುಂಬ ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸಿ, ಬಟ್ ನಿಖಿಲ್ ಕುಮಾರಸ್ವಾಮಿ ಸರ್ ನಮ್ಮದು ಕಾಂಬಿನೇಷನ್ ಆಗಲಿಲ್ಲ. ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರು ಆಲ್ಮೋಸ್ಟ್ 1 year ವೇಟ್ ಮಾಡ್ತಾ ಇದ್ರು, ಬೇಗ ಸ್ಟಾರ್ಟ್ ಮಾಡಿ ಅಂತ. ಸೊ ಉಪ್ಪಿ ಅವ್ರಿಗೆ ಕತೆ ಹೇಳಕ್ಕೆ ಹೋಗಿದೆ. ಉಪ್ಪಿ ಅವ್ರಿಗೆ ಆಲ್ಮೋಸ್ಟ್ ಇದು 2.25 hour ಸಿನಿಮಾ ಅಧೀರ ಅಂತ.
ಸೊ ಅದೇನಾಯ್ತು, ಕತೆ ಹೇಳಾದ್ಮೇಲೆ ಅವ್ರಿಗೂ ತುಂಬಾ ಇಂಪ್ರೆಸ್ ಆಗ್ಬಿಟ್ರು ಉಪ್ಪಿ ಸರ್. ಸೊ ಇದೊಂದು ಸಿನಿಮಾ ಮಾಡ್ರೆ ಸಾಕು ನನಗೆ, ಆ ರೇಂಜ್ ಇದೆ, ಆ ಸ್ಕೇಲ್ ಇದೆ, ತುಂಬಾ ಚೆನ್ನಾಗಿದೆ. ಹಾಲಿವುಡ್ ಟೆಕ್ನಿಕಲ್ ಸ್ಕ್ರೀನ್ ಪ್ಲೇ ಮತ್ತೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡ್ತಾ ಇರೋದು. ಸೆಕೆಂಡ್ ಆಫ್ ಪೀರಿಯಡಿಕ್, ರಗಡ್ ಪೀರಿಯಡಿಕ್, ಅದೊಂದು 1000 years ಬ್ಯಾಕ್, ಅಂದ್ರೆ 3 ಜಾನರ್ ಇರುತ್ತೆ. 1000 years ಬ್ಯಾಕ್, ಪ್ರೆಸೆಂಟ್ ಅಂಡ್ ಫ್ಯೂಚರಿಸ್ಟಿಕ್ ಒಂದು 80 years, ಇಷ್ಟು 3 ಜಾನರ್ ಇರೋ ಒಂದು ಸಬ್ಜೆಕ್ಟ್. ಸೊ ಉಪ್ಪಿ ಸರ್ ಇಷ್ಟಪಟ್ಟರು, 50ನೇ ಸಿನಿಮಾ ಡೇಟ್ಸ್ ಕೊಟ್ಟರು. ಸೊ ಕೊಟ್ಟಾದ್ಮೇಲೆ ಏನಾಯ್ತು, ಉಪ್ಪಿ ಸರ್ ಓವರ್ ಎಕ್ಸಾಜುರೇಷನ್, ಸಮಥಿಂಗ್ ವಿ ಡೂಯಿಂಗ್ ಗ್ರೇಟ್. ಬಿಫೋರ್ KGF ನಮ್ದು ಇದ್ದಿದ್ದು ಫಸ್ಟ್ ಪ್ಯಾನ್ ಇಂಡಿಯಾ, ಇಲ್ಲ ನಾವು ಗ್ರೇಟ್ ಲೆವೆಲ್ ಮಾಡ್ತಾ ಇದೀವಿ ಸಂತು ಮಾಡ್ತಾ. ಬಟ್ ಪ್ರೊಡ್ಯೂಸರ್ ಈಸ್ ಬೇನೆ ಸ್ಟಾರ್ಟ್ ಮಾಡ್ಬೇಕಂತ ಅವರು. ಇಲ್ಲಿ ಉಪ್ಪಿ ಅವರಿಂದ ನಾವೆಲ್ಲ ಉಪ್ಪಿ ಸರ್ ನಾನು ಲಾಜಿಕಲ್ ಮಾಡಿದ್ದೀವಿ, ಲಾಜಿಕಲ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗೆ ಅಂತದ್ದು ಮಾಡ್ತಾ ಇದೀವಿ. ಬಟ್ ಪ್ರೊಡ್ಯೂಸರ್ಗೆ ಏನಾಯ್ತು, ಕಾಯಕ್ಕೆ ರೆಡಿ ಇಲ್ಲ. ಸೊ ಇಮಿಡಿಯೇಟ್ಲಿ ಶೂಟ್ಗೆ ಹೋಗೋಣ ಅಮೇರಿಕಾದಲ್ಲಿ, ನಾವು ಹೊರಟ್ಬಿಡೋಣ ಗ್ರ್ಯಾಂಡ್ ಕ್ಯಾನಿಯನ್ ಶೂಟ್ಗೆ ಅಂತ. ಸೊ ಆಯ್ತು ಓಡೋಣ ಅಂದ್ವಿ. ಅವ್ರು ಕತೆ ಹೇಳಕ್ ಹೋದ್ರು ಉಪ್ಪಿ ಸರ್ ಯಾರಿಗೆ, ಪ್ರೊಡ್ಯೂಸರ್ಗೆ. ಅದು ಡೈಜೆಸ್ಟ್ ಆಗಿಲ್ಲ ಪ್ರೊಡ್ಯೂಸರ್ಗೆ. ನೀವು ಡೈರೆಕ್ಟರ್ ನೀವು ಹೇಳಬೇಕಾಯ್ತು, ಉಪ್ಪಿ ಸರ್ ಹೇಳ್ಬಿಟ್ರಲ್ಲ ಹಿಂಗೆ, ಅದು ಕ್ಲಾಶ್ ಆಗಿ ಕೊನೆಗೆ ಸಣ್ಣ ರೀಸನ್ ಇಂದ ಸಿನಿಮಾ ನಿಂತೋಯ್ತು. ರೆಡ್ ಕಾರ್ಡ್ ಆಗಿದೆ ಚೇತನ್ ಮೇಡಮ್.